ಯಾದವ್ ಜಿ ನಿಮಗೆ ಪ್ರಶ್ನೆ ಮಾಡ್ತಿದ್ರು ಮೋಹನ್ ವಿಶ್ವ ಅವರು. ಇದು ಕೂಡ ಅಷ್ಟೇ ಜೋಶ್ನಲ್ಲಿ ಉತ್ತರ ಕೊಡ್ತಾರ, ಕೇಳ್ಬಿಡೋಣ. ಡಿಸೆಂಬರ್ ನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬಿಡುತ್ತಂತೆ. ಹೇಳ್ತಿರೋರು ಯಾರು? ಮಾಧ್ಯಮದವರಲ್ಲ, ಅವರದೇ ಪಕ್ಷದ ಹಿರಿಯ ನಾಯಕರು, ಶಾಸಕರು. ಬರ್ತೀನಿ ಸರ್, ವಿಜಯೇಂದ್ರ ಕೆಳಗಿಳಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟುಬಿಟ್ಟಿದ್ದಾರೆ ಯತ್ನಾಳ್ ಅವರು. ಕೇವಲ ವಿಜಯೇಂದ್ರ ಅವರನ್ನು ಕೆಳಗಿಳಿಸೋದು ಮಾತ್ರ ಅಲ್ಲಂತೆ, ಯತ್ನಾಳ್ ಅವರ ಬಣದಿಂದನೇ ಮುಂದೆ ಮುಖ್ಯಮಂತ್ರಿ ಕೂಡ ಆಗ್ತಾರಂತೆ ಸರ್. ಯಾವ ಕ್ರಮ ಕೈಗೊಂಡ್ರು ಕೂಡ ವಿ ಡೋಂಟ್ ಕೇರ್, ಇದೇ ಪದಗಳಲ್ಲಿ ರಿಯಾಕ್ಟ್ ಮಾಡಿದ್ದಾರೆ, ವಿ ಡೋಂಟ್ ಕೇರ್ ಅಂತ ಹೇಳಿ. ಯತ್ನಾಳ್ ಅವರ 2 ಅದ್ಭುತವಾದ ರಿಯಾಕ್ಷನ್ ಹಾಕೋದು ಬಾಕಿ ಇದೆ. ಮೋಹನ್ ವಿಶ್ವ ಅವರ ಅದಕ್ಕಿಂತ ಅದ್ಭುತವಾದ ರಿಯಾಕ್ಷನ್ ಪಡ್ಕೊಳ್ಳೋದು ಬಾಕಿ ಇದೆ. ಅಧ್ಯಕ್ಷರ ಬದಲಾವಣೆ ಅನ್ನೋದೊಂದು ಹೊಸ ಸೀಸನ್ ಶುರು ಆಗ್ಬಿಟ್ಟಿದೆ ಕಾಂಗ್ರೆಸ್ ನಲ್ಲಿ ಮಾತ್ರವಲ್ಲ, ಬಿಜೆಪಿಯಲ್ಲೂ ಕೂಡ. 1.5 ವರ್ಷ ಆಗಿದೆ ಅಷ್ಟೇ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ. ಆಲ್ರೆಡಿ ಅವರನ್ನ ಕೆಳಗೆ ಇಳಿಸಲೇಬೇಕು ಅನ್ನೋ ಪಣ ಯತ್ನಾಳ್ ಅವರದು. ಕೇವಲ ರಾಜ್ಯಾಧ್ಯಕ್ಷ ಪದವಿಯಿಂದ ಕೆಳಗಿಳಿಸೋದು ಮಾತ್ರ ಅಲ್ಲಂತೆ, ಮುಂದೆ ಮುಖ್ಯಮಂತ್ರಿ ಕೂಡ ಯತ್ನಾಳ್ ಅವರ ಬಣದಿಂದಲೇ ಆಗ್ತಾರಂತೆ. ಬ್ರೇಕಿಂಗ್ ಪ್ಲೇ ಮಾಡಿದ್ವಿ, ಬೈಟ್ ಅನ್ನು ಕೇಳಿಸ್ಕೊಂಬಿಡಿ, ರಿಯಾಕ್ಷನ್ ಕೂಡ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಪ್ರಶ್ನೆ ಕೇಳೋಲ್ಲ, ಮೋಹನ್ ವಿಶ್ವ ಅವರು ಅವರೇ ಉತ್ತರ ಕೊಡ್ತಾರೆ. ಮುಂದೆ ಟಿಕೆಟ್ ಕೊಡುದು ನಮ್ಮ ಕೈಗೆ ಬರ್ತದೆ, ನೀವೇನು ವಿಚಾರ ಮಾಡಿ. ಹೌದು, ನಾವು ಯಾಕೆ ನಾವು ಮುಖ್ಯಮಂತ್ರಿ ಆಗಲಕ್ಕೆ ಯಾರು ಯೋಗ್ಯರಿಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪ, ಯಾರ್ದಾರು ಮನೆ ಮುಂಚೆವನು ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ನೋಡ್ತಾ ಇದ್ರಲ್ಲ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ. ಯಾವುದೇ ಒಬ್ಬ ಕುಟುಂಬದ ಮೇಲೆ, ಒಬ್ಬ ವ್ಯಕ್ತಿ ಮೇಲೆ ಹೋರಾಟ ನಿಂತಿಲ್ಲ. ಇದು ಜನಪರ ಹೋರಾಟ, ವಕಫ್ ಹೋರಾಟ. ವ್ಯಕ್ತಿ ಅಥವಾ ಯಾವುದೋ ಅಧಿಕಾರಕ್ಕಾಗಿ ಹೋರಾಟ ಅಲ್ಲ, ಜನರ ಸಲುವಾಗಿ ಹೋರಾಟ. ಯಾರ್ದೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ, ಯಾವುದೋ ಒಬ್ಬ ಮಗನ ರಾಜ್ಯಾಧ್ಯಕ್ಷ ಉಳಿಸೋದ್ರ ಸಲುವಾಗಿ ಹೋರಾಟ ಅಲ್ಲ. ಇಡೀ ಸಮಸ್ತ ಬಿಜೆಪಿ ಕಾರ್ಯಕರ್ತರು, ಹಿಂದೂಗಳು ನಮ್ಮ ಜೊತೆಗಿದ್ದಾರೆ. ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ, ಇದು ಜನಪರ ಹೋರಾಟ. ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಸರಿಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ ಆಕ್ರೋಶ ವ್ಯಕ್ತಪಡಿಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಒಂದಷ್ಟು ವಿಚಾರ. ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಕೋರ್ ಕಮಿಟಿಯಲ್ಲಿ. ವಿ ಡೋಂಟ್ ಕೇರ್. ಕೇಂದ್ರ ನಾಯಕರಿಗೆ ಕೂಡ ಶಿಫಾರಸು ಮಾಡ್ತೀವಿ. ವಿ ಡೋಂಟ್ ಕೇರ್. ಈ ಹಿಟ್ಲರ್ ಯಾರು ಅಂತ ಹೇಳಿ ಮೋಹನ್ ವಿಶ್ವ ಅವರೇ, ಹಿಟ್ಲರ್ ಯಾರು ಪಕ್ಷದಲ್ಲಿ? ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಇದರಲ್ಲಿ ಹೇಳಿ ಅಲ್ಲ, ಬೇಡ, ಇವಾಗ ಉತ್ತರ ಕೊಡ್ಬೋದು, ಬಟ್ ಬೇಡ. ಇಲ್ಲ ಹೇಳ್ತೀನಿ. ಹಿಟ್ಲರ್ ಯಾರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ 75 ಇದ್ದಿದ್ದು. ನಾನು ಹೇಳ್ತೀನಿ ಬೇಕಾದ್ರೆ ಇವಾಗ ಇಷ್ಟು ಉದ್ದ ಲಿಸ್ಟು, ಅದಕ್ಕೆ ಕೇಳ್ಬಿಡಿ, ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳೋದು ನನ್ನನ್ನ, ನಮ್ಮ ಪಕ್ಷದ ಆಂತರಿಕ ವಿಚಾರ. ಡಬ್ಬ ಅಲ್ಲಾಡಿಸ್ಬೇಡಿ, ಜಾತ್ರೆ ಡಬ್ಬ ಅಲ್ಲಾಡಿಸ್ಬೇಡಿ. ಅಲ್ಲ, ಜಾತ್ರೆ ಡಬ್ಬ ಅಲ್ಲಾಡಿಸ್ದಂಗ ಅಲ್ಲಾಡಿಸ್ಬೇಡಿ. ಕೇಳಿಸ್ಕೊಳ್ಳಿ, ಡಬ್ಬ ಅಲ್ಲಾಡಿಸ್ಬೇಡಿ, ಡಬ್ಬ ಅಲ್ಲಾಡಿಸ್ಬೇಡಿ. ಬರ್ಲಿ ಅವ್ರ ಬಾಯಲ್ಲಿ ಯಾರು ಹಿಟ್ಲರು ಹೇಳಿ ಮೋಹನ್ ವಿಶ್ವ ಅವರು. ಉತ್ತರ ಕೊಡ್ಲಿ ಅವರು. ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ, ಆಯ್ತಲ್ಲ. ಆಸ್ ಸಿಂಪಲ್ ಆಸ್ ದಟ್. ಕಾಂಗ್ರೆಸ್ನವ್ರ ತರ ಅವಧಿ ಮುಗಿದು ಚರ್ಚೆಗಳು ಆ ರೀತಿ ಏನು ಇಲ್ಲ. ವಿಜಯೇಂದ್ರ ಅಧ್ಯಕ್ಷರಾಗಿ ಈಗಿನ್ನು 1 ವರ್ಷ 1 ತಿಂಗಳು 2 ತಿಂಗಳಾಗಿದೆ, ಆಯ್ತಲ್ಲ. ಹಾಗಂತ ನಮ್ಮ ಪಕ್ಷದಲ್ಲಿ ಒಬ್ಬ ಮಂಡಲದ ಅಧ್ಯಕ್ಷ, ಒಬ್ಬ ವಾರ್ಡ್ ಅಧ್ಯಕ್ಷನ್ ಮಾಡ್ಬೇಕಾದ್ರೂ ಅದಕ್ಕೆ ಆದಂತ ಒಂದು ಪ್ರೋಸೆಸ್, ಪ್ರೊಸೀಜರ್ ಇದೆ. ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ಕುರ್ಚಿ ಚೇಂಜ್ ಮಾಡೋದು, ಬದಲಾವಣೆ ಮಾಡೋದು ಅಲ್ಲ. ಯತ್ನಾಳ್ರು ಒನ್ ಆಫ್ ದಿ ಏನ್ ಹೇಳ್ತಾರೆ ಅದಕ್ಕೆ ಬಿಜೆಪಿ ಲೀಡ್ರು. ಅವ್ರು ಹೇಳಿದ್ದೆ ಫೈನಲ್ ಏನ್ ಆಗ್ಬೇಕಾಗಿಲ್ಲ, ಗೊತ್ತಾಯ್ತಲ್ಲ. ನಮ್ದೊಂದು ಹೈಕಮಾಂಡ್ ಅಂತ ಇದೆ. ನಮ್ಮ ಹೈಕಮಾಂಡ್ ಎಲ್ಲಿ ಕೂತ್ಕೊಂಡಿರೋದು ಚಾಣಕ್ಯ, ಅರ್ಥ ಆಯ್ತಲ್ಲ. ಕಾಂಗ್ರೆಸ್ ಅವ್ರ ತರ 84 ಚುನಾವಣೆ ಸೋತಿರುವಂತ ರಾಹುಲ್ ಗಾಂಧಿ ಹೈಕಮಾಂಡ್ ಅಲ್ಲ ನಮ್ಗೆ. ಸಿಂಪಲ್ ಅದಕ್ಕೆ ಕೇಳಿಸ್ಕೊಳ್ಳಿ, ಅದಕ್ಕೆ ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ಏನಕ್ಕೆ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಅಂದ್ರೆ 84 ಚುನಾವಣೆ ಸೋತಿರೋದು ಮಿಸ್ಟರ್ ರಾಹುಲ್ ಗಾಂಧಿ. 84 ಚುನಾವಣೆ ಮಹಾರಾಷ್ಟ್ರ ಕಳೆದೋಗಿದ್ದೀರಾ, ಮಹಾರಾಷ್ಟ್ರ ಕಳೆದೋಗಿದ್ದೀರಾ, ಮಹಾರಾಷ್ಟ್ರ ನಿಮ್ಮನ್ನು ಕೇಳೋ ಗತಿ ಇಲ್ಲ, ಮಹಾರಾಷ್ಟ್ರ ನಿಮ್ಮನ್ನು ಕೇಳೋ ಗತಿ ಇಲ್ಲ, ಮಧ್ಯಪ್ರದೇಶ ನಿಮ್ಮನ್ನು ಕೇಳೋ ಗತಿ ಇಲ್ಲ, ರಾಜಸ್ಥಾನ ನಿಮ್ಮನ್ನು ಕೇಳೋರ್ ಗತಿ ಇಲ್ಲ, ಛತ್ತೀಸ್ಗಢ ನಿಮ್ಮನ್ನು ಕೇಳೋರ್ ಗತಿ ಇಲ್ಲ. ಸೊನ್ನೆ
ಮೋಹನ್ ಅವರೇ, ಕಾಂಗ್ರೆಸ್ come back to ಕರ್ನಾಟಕ. ರಾಹುಲ್ ಗಾಂಧಿ Come back to ಕರ್ನಾಟಕ. ಕರ್ನಾಟಕಕ್ಕೆ ಬನ್ನಿ ಮೋಹನ್ ಅವರೇ, 84 ಚುನಾವಣೆ ಸೋತಿರುವಂತ ರಾಹುಲ್ ಗಾಂಧಿ ನಿಮ್ಮ ಹೈಕಮಾಂಡ್, 84 ಚುನಾವಣೆ ಸೋತಿರುವಂತ ರಾಹುಲ್ ಗಾಂಧಿ ನಿಮ್ಮ ಹೈಕಮಾಂಡ್ ಕೇಳಿಸ್ಕೊಳ್ಳಿ. ಅಪರೂಪಕ್ಕೆ ವಿರೋಧ ಪಕ್ಷಕ್ಕೂ ಪ್ರಶ್ನೆ ಕೇಳೋ ಅವಕಾಶ ನಮಗ್ ಸಿಕ್ಕಿದೆ. ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಬೇಡಿ, ಉತ್ತರ ಕೊಡಿ. ಅವರು ಉತ್ತರ ಕೊಡ್ಲಿ, ಕೇಳೋಣ. ಇವತ್ತು ಪ್ರತಿದಿನ ಪ್ರಶ್ನೆ ನಿಮಗ್ ಕೇಳ್ತಿದ್ವಿ, ಆಡಳಿತಾರೂಢ ಪಕ್ಷಕ್ಕೆ ಕೇಳ್ತಿದ್ವಿ, ಇವತ್ತು ವಿರೋಧ ಪಕ್ಷಕ್ಕೆ ಕೇಳ್ತಿದ್ವಿ. ಬಿಕಾಸ್ ಈಕ್ವಲಿ ಇಂಪಾರ್ಟೆಂಟ್ ಡೆಮೋಕ್ರಸಿಯಲ್ಲಿ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಅದ್ರ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.